ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ಪೂರ್ಣಿಮಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಬಾರಿ ಬಹಳ ವಿಭಿನ್ನವಾಗಿ ಮೂಡಿಬಂದಿವೆ ಎಂದರು. ಸ್ವತಂತ್ರ ದಿನಾಚರಣೆ ತಮ್ಮ ಸ್ವತಂತ್ರ ದಿನಾಚರಣೆಯನ್ನು ಮಂಚೇನಹಳ್ಳಿ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಇದಕ್ಕೆಲ್ಲ ಪಾಲ್ಗೊಂಡಂಥ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಎಲ್ಲ ಮಕ್ಕಳು, ಶಿಕ್ಷಕರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರೋಟೋಕಾಲ್ ಪ್ರಕಾರ ಅಚ್ಚುಕಟ್ಟಾಗಿ ಈ ಸಲ ನಡೆದಿದೆ. ಸೊ ಥ್ಯಾಂಕ್ ಯು. ಇವಾಗ ಏನು ಈ ಸಲ ನಾವು ಸ್ವತಂತ್ರ ದಿನಾಚರಣೆ ಆಚರಿಸಿದ್ದೀವಿ. ಇದು ಮೇನ್ಲಿ ಮಕ್ಕಳಿಗೋಸ್ಕರ, ಅವ್ರಿಗೆ ಸ್ವತಂತ್ರ ದಿನಾಚರಣೆ ಇಂಪಾರ್ಟೆನ್ಸ್ ಗೊತ್ತಾಗಿ ಅದು ಇದೇ ವೇದಿಕೆಯಲ್ಲಿ 85% ಅಬೋವ್ ಆಗಿದ್ದಾರೆ. ಅವ್ರಿಗೆಲ್ಲ ನಾವು ಸನ್ಮಾನ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡಲಿ ಅಂತ ಅವ್ರಿಗೆಲ್ಲ ಹಾರೈಸಿದ್ದೀವಿ. ಮತ್ತು ಎಲ್ಲ ಪರೇಡ್ ಮಾಡಿದಂಥ ಎಲ್ಲ ಇಲಾಖೆದವರಿಗೆ ಪ್ಲಸ್ ಮಕ್ಕಳಿಗೆ ಪ್ಲಸ್ ಎಲ್ಲ ಬ್ಯಾಂಡ್ ಸೆಟ್ಸ್ ಅವ್ರಿಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ಲಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ವಿಭಿನ್ನವಾಗಿತ್ತು ಈ ಸಲ. ಆ್ಯಂಡ್ ಆಲ್ಸೋ NSS ಅವರು ಕೂಡ ಈ ಸಲ ಚೆನ್ನಾಗಿ ಹೊಸ ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ. ಓವರಾಲ್ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆದವು. SSLC ಮತ್ತು PUC ಪರೀಕ್ಷೆಗಳಲ್ಲಿ 85% ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಪದವೀಧರರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. अब जो भी हो बादल बन के पर्वत पर, ये अहिंसा की लड़ाई
ಕಾರ್ಯಕ್ರಮದಲ್ಲಿ ಆರೋಗ್ಯ ಅಧಿಕಾರಿ ಡಾಕ್ಟರ್ ನವೀನ್, ಪಿಎಸ್ಐ ಪುನೀತ್ ನಂಜರಾಯ್, ಶಾಲೆಯ ಮುಖ್ಯ ಶಿಕ್ಷಕರಾದ ಮರಿಯಪ್ಪ, ರಹಮದ್ ಉನ್ನೀಸಾ, ಪ್ರಭಾ ನಾರಾಯಣಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚನಹಳ್ಳಿ. ತಂಡದ ಅಡಿಯಿಂದ ಅದ್ಭುತವಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿ ತಂಡ ಗೌರವವಂದನೆಯನ್ನು ಸಲ್ಲಿಸ್ತಾ ಇದೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮುಖ್ಯ ಉದ್ದೇಶವಾಗಿದ್ದು, ಈ ಭಾಗಕ್ಕೆ ಎತ್ತಿನಹೊಳೆ ನೀರು ಹರಿಸುವ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದೇನೆ. ಕೈಗಾರಿಕೆಗಳ ಸ್ಥಾಪನೆ, 2,000 ಎಕರೆ ವಿಸ್ತೀರ್ಣದ ಜಮೀನನ್ನು ಗುರುತಿಸಿ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಂಡಿದ್ದೇನೆ. ರಸ್ತೆಗಳ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ. ಆದರೂ ವಿರೋಧ ಪಕ್ಷದ ಕೆಲವರು ನನ್ನ ಅಭಿವೃದ್ಧಿ ಬಗ್ಗೆ ಹಾದಿ ಬೀದಿಗಳಲ್ಲಿ ಟೀಕೆ ಮಾಡುವುದರ ಜೊತೆಗೆ ದಾಖಲೆ ರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಅನವಶ್ಯಕವಾದ ಟೀಕೆಗಳು ಮಾಡಿದ್ರೆ ನಾನು ನೇರವಾಗಿ ಶಾಸ್ತಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರಸ್ತೆಗಳ ಕಾಮಗಾರಿ 250 ಕೋಟಿ ರೂಪಾಯಿಗಳಲ್ಲಿ ಇವತ್ತು ರಸ್ತೆ ಕಾಮಗಾರಿ ಆಗ್ತಾ ಇರೋದು. ಚೆಕ್ ಡ್ಯಾಮ್ಸ್ ಇರ್ಬೋದು, ಯಾವುದೇ ತಗೊಳ್ಳಿ, ಸಂಪೂರ್ಣವಾದಂತಹ ನಮ್ಮ ಸರ್ಕಾರ ನನಗೆ ಆಶ್ರಯವಾಗಿದೆ. ಈ ಕೆಲಸ ಮಾಡ್ತಾ ಇದ್ದೀವಿ. ಒಂದು ತಮ್ಮೆಲ್ಲರಿಗೂ ವಿನಂತಿ, ಕೆಲವು ಟೀಕೆಗಳು ಮಾಡ್ತಾ ಇರ್ತಾರೆ. ನಾನು ಒಪ್ಪಂತ ಟೀಕೆಗಳು ನಾನೇನಾದ್ರೂ ಬೇಸರ ಇಲ್ಲ. ಆದರೆ ಬನ್ನಿ, ನನಗೇನು, ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ಬೋದು, ಎಲ್ಲರೂ ಎಮ್ಮೆಲ್ಯೆ ನನ್ನ ಪಾರ್ಟಿಗೆ ಅಂತಲ್ಲ, ಯಾವುದೇ ನನ್ನ ವಿರೋಧ ಪಕ್ಷದವರು ನನ್ನ ಬರೋದು, ನಮ್ಮ ಬರಕ್ಕೆ ನಿಮಗೇನಾದರೂ ಮುದುಗಿರಾದ್ರೆ ನನಗೆ ಪತ್ರ ಬರೀ, ಎಲ್ಲಾದರೂ ಸರಿ ನಮ್ಮ ಸರ್ಕಾರಿ ಒಂದು ಜಾಗದಲ್ಲಿ ನಾನು ಬರ್ತೇನೆ. ನೀವು ನಾವು ಜೊತೆ ಸೇರಿ ಈ ಬಾಗೇಪಲ್ಲಿ ಅಭಿವೃದ್ಧಿ ಮಟ್ಟದಲ್ಲಿ ನಾವು ಕೊಂಡೊಯ್ಯೋಣ. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡೋದು ಬೇಡ, ಯಾವುದೇ ದಾಖಲೆಗಳು ಮಾತನಾಡೋದು ಬೇಡ ಅನ್ನೋ ಮಾತು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಸ್ವತಂತ್ರ ಪುಣ್ಯಾತ್ಮರ ಪದದಿಂದ ಬಂದಿದೆ, ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಕೂಡ ಇದೆ, ಯಾರೇನ್ ಮಾಡ್ಬೋದು ಮಾತನಾಡ್ಬೋದು. ಆದ್ರೆ ಆ ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಯಾರೇ ಒಬ್ಬ ಮಾತನಾಡುವಾಗ ದಾಖಲೆ ಸಮೇತ ಮಾತನಾಡಬೇಕು. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡೋದು, ಒಬ್ಬ ಮನುಷ್ಯನನ್ನು ಅದನ್ನು ಏನಾದ್ರೂ ಗುರಿಯಾಗಿ ಇಟ್ಕೊಂಡು ಮಾಡಬೇಕು ಅನ್ನೋದು, ಯಾರೋ ಒಬ್ಬ ಅಧಿಕಾರಿ ಕೆಲಸ ಅವರು ಸ್ವಂತ ಕೆಲಸ ಮಾಡದೇ ಇದ್ರೆ ಅದನ್ನು ಗುರಿಯಾಗಿಸೋದು, ಇವೆಲ್ಲ ಜಾಸ್ತಿ ದಿನ ಬಾಗೇಪಲ್ಲಿ ನಡೆಯಲ್ಲ ಅನ್ನೋ ಮಾತುಗಳನ್ನ ಇಷ್ಟಪಡ್ತೀವಿ. ಯಾಕಂದ್ರೆ ನಾವೇನಿದ್ರು ಕೆಲವರು ರಾಜಕೀಯ ಜೀವನ ಆಗಿರುತ್ತೆ, ರಾಜಕೀಯ ಅವ್ರ ಬದುಕಾಗಿರುತ್ತೆ. ನನಗೇನ ಅವಶ್ಯಕತೆ ಇಲ್ಲ. ಇರೋಷ್ಟು ದಿನ ನೇರವಾಗಿ ನಿಷ್ಠೂರ, ಯಾವ ಕುತಂತ್ರಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲದಿರ ನಾನು ಇಲ್ಲಿ ಆಡಳಿತ ಮಾಡ್ತೀನಿ. ನೇರವಾಗಿ ಯಾರೇ ನಾಗರಿಕರು ನಮ್ಮ ಮನೆ ಬುಧವಾರ ಇರ್ತೀನಿ, ಬನ್ನಿ ಮಾತಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಆತ್ಮದಲ್ಲಿ ಕೆಲಸ ಮಾಡೋದಕ್ಕೆ ಸವಾರಿ ಇರ್ತೀವಿ. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಸುಮ್ಮನೆ ಮಾತನಾಡಿದ್ರೆ ಮುಂದಿನ ದಿನದಲ್ಲಿ ತಕ್ಕ ಶಾಸ್ತಿ ಮಾಡ್ತೀನಿ ಅನ್ನೋ ಮಾತು ಈ ವೇದಿಕೆಯಲ್ಲಿ ಎಚ್ಚರಿಕೆಯಿಂದ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ನಮ್ಗೆ ಹೇಳೋದಿಷ್ಟೇ. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, ಭಾರತ ದೇಶದ ಇತಿಹಾಸವನ್ನ ಎಂದಿಗೂ ಮರೆಯಬಾರದೆಂದು ಕಿವಿ ಮಾತು ಹೇಳಿದರು. ಆದರೆ ನಾವು ಈ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನಮ್ಮ ದೇಶದವರು ಏನು ಮಾಡಲಿಲ್ಲ ಅಂತಂದ್ರೆ ಇಲ್ಲ, ನಮ್ಮ
ಆದರೆ ನೇಷನಲ್ ವೈಡ್ ಮೊಬಿಲೈಸೇಷನ್ ಆಗಿ ಈ ಒಂದು ನೇಷನ್ ಆಗಿ ಯಾವತ್ತೂ ನಮ್ಮ ಕಾನ್ಸೆಪ್ಟ್ ನಮ್ಮಲ್ಲಿ ಅರಿವಿರಲಿಲ್ಲ ಅದ್ರ ಬಗ್ಗೆ. ಆದರೆ ಈ ಒಂದು ಫ್ರೀಡಮ್ ಸ್ಟ್ರಗಲ್ ಮೂವ್ಮೆಂಟ್ ನಲ್ಲಿ ನಾವು ಪ್ರೈವೇಟ್ ಆಗಿ ರಿಯಾರ್ಡ್ ಸೇವಿಂಗು ಐಸೋಲೇಟೆಡ್ ಪಾಕೆಟ್ಸ್ ನಲ್ಲಿ ಇತ್ತು, ಅದು ಕೂಡ ಕೆಲವೊಂದು ಕಡೆ ಆಗ್ತಿದ್ದು. ಜೊತೆಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಏನಿದ್ರು ಅವರು ಇನ್ಸ್ಟಿಟ್ಯೂಟ್ ಬರ್ತಾರೆ, ಅವರು ಕೂಡ ಕೆಲವೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಸೊ ಕೆಲವೊಂದು ಸ್ಟ್ರಾಟಜೀಸ್ ವರ್ಕ್ ಆಗಿತ್ತು, ಕೆಲವೊಂದು ಸ್ಟ್ರಾಟಜೀಸ್ ವರ್ಕ್ ಆಗಿಲ್ಲ. ಮಾಡರೇಟ್ಸ್ ಅಂತಂದ್ರೆ ಅವರೇ ಬೇರೆ ಸ್ಟ್ರಾಟಜಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ನಾಗಮಣಿ, ಪುರಸಭೆ ಮುಖ್ಯ ಅಧಿಕಾರಿ ಎಂ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುಳಾ, ಪಿಸಿಎಂ ಇಲಾಖೆ ಅಧಿಕಾರಿ ಆರ್ ಶಿವಪ್ಪ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಈ ಸಂದರ್ಭದಲ್ಲಿ ಭಾರತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಸ್ಮರಿಸೋಣ. ಏಕೀಕರಣದ ಉಕ್ಕಿನ ಮನುಷ್ಯ. ಪೊಲೀಸ್ ಪಡೆಗೆ ಧನ್ಯವಾದಗಳು. ನಮ್ಮ ಸ್ವಾತಂತ್ರ್ಯ ಹೋರಾಟವು ಒಬ್ಬರ ಹೋರಾಟವಾಗಿರಲಿಲ್ಲ, ಅದು ಕೋಟ್ಯಂತರ ಭಾರತೀಯರ ಹೋರಾಟವಾಗಿತ್ತು. ಅಂತಹ ಒಗ್ಗಟ್ಟಿನ ಶಕ್ತಿಯನ್ನು ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ತಂಡದ ಎಲ್ಲ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಂದ್ರಶೇಖರ್ ಆಜಾದ್ರವನ್ನು ಸ್ಮರಿಸುತ್ತಾ ಹಿಂದೂ ಮುಸ್ಲಿಂ ಏಕತೆಯ ಮಹತ್ವವನ್ನು ಸ್ಮರಿಸುತ್ತಾ ಈ ತಂಡವನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಮುಂದಿನ ಒಂದು ಶಾಲೆ ಪಿಎಂಸಿ ತೈಬಾನಗರ ತಂಡದ ಪರಿಚಯವನ್ನು ನಡೆಸಿಕೊಟ್ಟಂತಹ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಭಾಗವಹಿಸಿ ಮಾತನಾಡಿದರು. ಸಂವಿಧಾನದ ಬಲದಿಂದ ಈ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಕೂಲಿ ಕಾರ್ಮಿಕರು, ಬಡವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲಾಗಿದೆ. ಅದೇ ರೀತಿ ಸಂವಿಧಾನದ ಮೂಲಕವೇ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ನಾನು ಕ್ಷೇತ್ರದ ಸ್ವಾಭಿಮಾನಿ ಮತದಾರರ ಆಶೀರ್ವಾದದಿಂದ ಶಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಂವಿಧಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಕಂಕಣಬದ್ಧರಾಗಬೇಕು. ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ ಹೋರಾಟಗಾರರು, ಮಹನೀಯರನ್ನು ಸ್ಮರಿಸಿ ಅವರ ಸೇವೆಯನ್ನ ಮತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶಾಭಿಮಾನವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮದ ತಹಸೀಲ್ದಾರ್ ಗಗನ ಸಿಂಧು ಅವರು ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ ಮತ್ತು ಗೈಡ್ಸ್ ತಂಡದವರು ಆಕರ್ಷಕ ಪಥಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿದರು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿಯನ್ನ ಪ್ರತಿಬಿಂಬಿಸುವ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡಿ ನೆರೆದಿದ್ದ ದೇಶಾಭಿಮಾನಿಗಳ ಮನ ಗೆದ್ದರು. ಪಟೇಲ್ ಅವರನ್ನು ಸ್ಮರಿಸೋಣ. ಏಕೀಕರಣದ ಉಕ್ಕಿನ ಮನುಷ್ಯ. ಪೊಲೀಸ್ ಪಡೆಗೆ ಧನ್ಯವಾದಗಳು. ಮುಂದಿನ ತಂಡ ಹೋಂಗಾರ್ಡ್ ತಂಡದವರು ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ನಮ್ಮ ಸ್ವಾತಂತ್ರ್ಯ ಹೋರಾಟವು ಒಬ್ಬರ ಹೋರಾಟವಾಗಿರಲಿಲ್ಲ, ಅದು ಕೋಟ್ಯಂತರ ಭಾರತೀಯರ ಹೋರಾಟವಾಗಿತ್ತು. ಅಂತಹ ಒಗ್ಗಟ್ಟಿನ ಶಕ್ತಿಯನ್ನು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತಾಂತ್ಯಾ ಟೋಪೇರವರನ್ನು ನೆನಪಿಸಿಕೊಳ್ಳಿ. ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಂದ್ರಶೇಖರ್ ಆಜಾದ್ರವನ್ನು ಸ್ಮರಿಸುತ್ತಾ ಹಿಂದೂ ಮುಸ್ಲಿಂ ಏಕತೆಯ ಮಹತ್ವವನ್ನು ಸ್ಮರಿಸುತ್ತಾ ಈ ತಂಡವನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಮುಂದಿನ ಒಂದು ಶಾಲೆ ಪಿಎಂಸಿ ತೈಬಾನಗರ ಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿಗಳ ತಂಡ ರಾಷ್ಟ್ರಧ್ವಜ ತಂಡದ ಪರಿಚಯವನ್ನು ನಡೆಸಿಕೊಟ್ಟಂತಹ ನಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಒಂದು ತಂಡ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಬಿಇಒ ಪಿ ಸ್ವಾಮಿ, ನಗರಸಭೆಯ ಪೌರಾಯುಕ್ತೆ ಅಮೃತ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸುರೇಶ್, ಟೀಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ
80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್, ಅಹಿಂಸಾ ಮಾರ್ಗದಿಂದಲೂ ಸ್ವಾತಂತ್ರ್ಯ ಪಡೆಯಬಹುದು ಎಂಬುದನ್ನು ಮಹಾತ್ಮ ಗಾಂಧೀಜಿಯವರು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ವಿವಿಧ ಜಾತಿ ಧರ್ಮಗಳ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಭವ್ಯ ಭಾರತ ನಿರ್ಮಾಣಕ್ಕೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಬುನಾದಿ ಹಾಕಿದರು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಾತುಗಳನ್ನು ಹೇಳಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡಿಬೇಕಾದ್ರೆ ಹಲವಾರು ಮಹನೀಯರ ತ್ಯಾಗ ಬಲಿದಾನ, ಅವರೆಲ್ಲರ ನಿಸ್ವಾರ್ಥವಾದಂತ ಹೋರಾಟದ ಫಲವಾಗಿ ಇವತ್ತು ನಾವು ಈ ಭವ್ಯ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ವಿವಿಧ ರೀತಿಯಲ್ಲಿ ಈ ದೇಶದ ಪ್ರಗತಿಗೆ, ಈ ದೇಶದ ಸಾರ್ವಭೌಮತ್ವವನ್ನ, ಅಖಂಡತೆಯನ್ನ ಉಳಿಸ್ತಕ್ಕಂಥದಕ್ಕೆ ನೀವು ನಮ್ಮ ವಿವಿಧ ಸ್ಥಾನಗಳನ್ನು ಅಲಂಕರಿಸಿ ನಾವು ಇವತ್ತು ನಮ್ಮ ಜವಾಬ್ದಾರಿಗಳನ್ನ ಇವತ್ತು ನಿರ್ವಹಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿದರು. ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ನಗರದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಮತ್ತು ಧ್ವಜವಂದನೆ ನಡೆಯಿತು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೆಳೆದವು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಒಂದು ಪ್ಲಾಟೂನ್ ಕಮಾಂಡರ್ ಆಗಿ ಶ್ರೀನಿವಾಸ್ ಮೂರ್ತಿ ಕೆ ಇವರು ವಹಿಸಿರುತ್ತಾರೆ. ತದನಂತರ ಗೋವರ್ಧನ್ ಎನ್ ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಧ್ವಜಾರೋಹಣ ಹಾಗೂ ರಾಷ್ಟ್ರಗೀತೆ, ಪಥ ಪರಿವೀಕ್ಷಣೆ, ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಿದವು. ಭಾರತ ಸೇವಾದಳ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ, ಬ್ಯಾಂಡ್ಸೆಟ್ ತಂಡಗಳಿಂದ ಪಥಸಂಚಲನ ನಡೆಯಿತು. ಪೊಲೀಸ್ ಇಲಾಖೆ ರಂಜನ್ ಸರ್, ವೃತ್ತಿ ನಿರೀಕ್ಷಕರು ರಂಜನ್ ಸರ್ ಅವರು, ಎಲ್ಲ ಅಧಿಕಾರಿಗಳು ಸೇರಿ ತದನಂತರ ಗೋವರ್ಧನ್ ಎನ್ ಜೆಯುಒ ಎಎಸ್ ನ್ಯಾಷನಲ್ ಕಾಲೇಜ್ ಎನ್ಸಿಸಿ ತಂಡ ಇವರು ಎಲ್ಲ ಗಣ್ಯರಿಗೆ ಗೌರವ ರಕ್ಷೆ. ಒಂದು ಪ್ಲಾಟೂನ್ ಕಮಾಂಡರ್ ಆಗಿ ಶ್ರೀನಿವಾಸ್ ಮೂರ್ತಿ ಕೆ ಇವರು ವಹಿಸಿರುತ್ತಾರೆ. ತಂಡ ಮಯಾಂಕ್ ಸಿಎಸ್ಎನ್ ಎಸ್ಎಸ್ಸಿಎ ಎನ್ಸಿಸಿ ತಂಡ.
ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಎಲ್ಲ ಜಾತಿ ಜನಾಂಗದವರು ಯಾವುದೇ ಭೇದ ಭಾವವಿಲ್ಲದೆ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ. ಬೇರೆ ದೇಶಗಳಿಗೆ ಮಾದರಿಯಾದ ದೇಶವಾಗಿದೆ ಎಂದು ಮಹನೀಯರ ಗುಣಗಾನ ಮಾಡಿದರು. ಸ್ವತಂತ್ರೋತ್ಸವ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ಇದ್ದೀನಿ. ಇವತ್ತು ದೇಶದಾದ್ಯಂತ ಬಹಳ ಸಂಭ್ರಮದಿಂದ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಅನೇಕ ಸಂಸ್ಕೃತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಜನಾಂಗಗಳಿದೆ, ಬುಡಕಟ್ಟು ಜನಾಂಗ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬ ಶ್ರೇಷ್ಠವಾಗಿರ್ತದೆ. ಅವರವರ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಈ ಒಂದು ಸ್ವತಂತ್ರ ದಿನಾಚರಣೆ ಹಬ್ಬವನ್ನ ಯಾವುದೇ ಬುಡಕಟ್ಟು ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇಡೀ ಇಂಡಿಯಾದ ಜನ ಎಲ್ಲ ಒಗ್ಗಟ್ಟಾಗಿ ನಮ್ಮ ಒಂದು ದೇಶದ ಒಂದು ರಾಷ್ಟ್ರೀಯ ಹಬ್ಬ ಅನ್ನೋ ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ಯಾಕೆಂದ್ರೆ ಈ ಒಂದು ಸ್ವಾತಂತ್ರ್ಯ ಅನ್ನೋದು ಅಷ್ಟು ಸುಲಭವಾಗಿ ನಮಗೆ ದಕ್ಕಲಿಲ್ಲ. ನಮ್ಮ ದೇಶ 3,000-4,000 ವರ್ಷಗಳಿಂದಲೂ ಕೂಡ ಇಡೀ ಪ್ರಪಂಚದಲ್ಲಿ 3-4 ದೇಶಗಳ ಮಾತ್ರ ಅಭಿವೃದ್ಧಿ ಹೊಂದಿತ್ತು. ನಾಗರಿಕತೆಯಲ್ಲಿ ಮುಂದುವರೆದ ದೇಶಗಳಂದ್ರೆ ಇಡೀ ಪ್ರಪಂಚದಲ್ಲಿ 200 ರಾಷ್ಟ್ರಗಳು, 150-200 ರಾಷ್ಟ್ರಗಳಿರಬಹುದು. ಆದರೆ ಅಭಿವೃದ್ಧಿಯಾಗಿದ್ದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದು ಕೇವಲ 4 ರಾಷ್ಟ್ರಗಳಷ್ಟೇ. ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಹಾಗೆ ನಮ್ಮ ಭಾರತ, ಹೀಗೆ ಒಂದು 4 ದೇಶಗಳು ಮಾತ್ರ ನಾಗರಿಕತೆಯಲ್ಲಿ ಬೆಳೆದು ಅತ್ಯಂತ ಉತ್ಕೃಷ್ಟವಾದಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶಗಳಲ್ಲಿ ನಮ್ಮ ಭಾರತ ದೇಶ. ತಹಸೀಲ್ದಾರ್ ಅರವಿಂದ್ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ತಿಳಿಸಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಪೌರಾಯುಕ್ತ ರಮೇಶ್ ಕೆಜಿ, ಬಿಇಒ ಗಂಗರೆಡ್ಡಿ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ವಿ, ಎನ್ಆರ್ ಮಂಜುನಾಥ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಂಗರಾಜು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಾಲೂಕು ಆಡಳಿತದ ವತಿಯಿಂದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಚೇಳೂರು ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕರ್ನಾಟಕ ಪಬ್ಲಿಕ್ ಶಾಲಾ ಸಂಕೀರ್ಣ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿಕೆ ಶ್ವೇತಾ ಸಶಸ್ತ್ರ ವಂದನೆ ಹಾಗೂ ಧ್ವಜ ವಂದನೆಯನ್ನ ಸ್ವೀಕರಿಸಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವು ಮಹನೀಯರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ರು. ಸ್ವಾತಂತ್ರ್ಯ ದಿನ ಆಚರಣೆ ಮಾಡಲು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಧೈರ್ಯ, ಸಾಹಸ ಹಾಗೂ ಆದರ್ಶಗಳನ್ನು ಇಂದು ಯುವ ಪೀಳಿಗೆಗೆ ತಿಳಿಯಬೇಕಾಗಿದೆ ಎಂದರು. ತಾಲೂಕಿನಾದ್ಯಂತ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಎಲ್ಲಿ ನೋಡಿದ್ರೂ ಕೇಸರಿ, ಬಿಳಿ, ಹಸಿರು ಬಣ್ಣದ ಬಾವುಟಗಳು ಮುಗಿಲೆತ್ತರಕ್ಕೆ ಹಾರಾಡುತ್ತಿದ್ವು. ದಾರಿಯುದ್ದಕ್ಕೂ ವಿವಿಧ ಶಾಲಾ ಕಾಲೇಜು ಮಕ್ಕಳು ಸಾಲು ಸಾಲಾಗಿ ತ್ರಿವರ್ಣ ಧ್ವಜವನ್ನ ಹಿಡಿದು ಭಾರತಾಂಬೆಗೆ ಜೈಕಾರ ಹಾಕಿ ಸಾಗಿದ್ರು. ಶಾಲಾ ಕಾಲೇಜುಗಳಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿದರು. ಕಾರ್ಯಕ್ರಮದಲ್ಲಿ ಉಪ ತಹಸೀಲ್ದಾರ್ ಸತೀಶ್, ಸಬ್ ಇನ್ಸ್ಪೆಕ್ಟರ್ ಕೆ ಗಣೇಶ್, ಆರ್ಐ ಈಶ್ವರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡಿಲ್ಲು ವೆಂಕಟರಮಣ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟಾಚಲಪತಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಜೆಕೆ ಆನಂದ್ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು.